ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆಲ್ಲ ಹೇಳಕೊಟ್ಟಿರೋದು ಇಂಟ್ರೆಸ್ಟಿಂಗ್ ಸ್ಟೋರಿ. ಯಾರು ಮಿಸ್ ಮಾಡ್ಕೋಬೇಡಿ, ವಿಡಿಯೋನ ಕೊನೆ ತನಕ ನೋಡಿ. ಒಂದಿನ ಪ್ರದೀಪ್ ಮತ್ತು ಸುಮಂತ್ ಅವ್ರ ಊರಾಗಿರುವಂಥ ಹಾಸನ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊತಾರೆ. ಹಾಗೆ ಡ್ಯೂಟಿ ಮುಗಿಸಿ ಹೋಗೋಷ್ಟರಲ್ಲಿ ತಡರಾತ್ರಿ ಆಗೋಗಿರುತ್ತೆ. ತಡರಾತ್ರಿನಲ್ಲಿ ಯಾವುದೇ ಬಸ್ ಕೂಡ ಸಿಗಲ್ಲ. ಹಾಗಾಗಿ ಅವರು ಬೈಕಲ್ಲೇ ಇಬ್ರು ಅವ್ರ ಊರಾಗಿರುವಂಥ ಹಾಸನ್ಗೆ ಹೊರಡ್ತಾರೆ. ರೋಡಲ್ಲಿ ಯಾರೂ ಇರಲ್ಲ, ನಿಶಬ್ದವಾಗಿರುತ್ತೆ. ಮಧ್ಯದಲ್ಲಿ ಒಂದು ಹುಡುಗ ಒಂದು ಹುಡುಗಿ ಬೈಕಲ್ಲಿ ಹೋಗ್ತಿರೋದನ್ನ ಇವರು ಅಬ್ಸರ್ವ್ ಮಾಡ್ತಾರೆ. ಮಧ್ಯದಲ್ಲಿ ಬ್ರಿಡ್ಜ್ ಸಿಗುತ್ತೆ. ನೋಡ್ತಿದ್ದಂಗೆ ಆ ಇಬ್ಬರು ಹುಡುಗ ಮತ್ತು ಹುಡುಗಿ ಬ್ರಿಡ್ಜಿಂದ ಕೆಳಗಡೆ ಬಿದ್ದೋಗ್ತಾರೆ. ಇವರು ಗಾಬರಿಯಾಗಿ ಬೈಕ್ ನಿಲ್ಲಿಸಿ ಹೋಗಿ ಬ್ರಿಡ್ಜ್ ಹತ್ರ ನೋಡ್ತಾರೆ. ನೋಡಿದ್ರೆ ಬ್ರಿಡ್ಜ್ ಕೆಳಗಡೆ ಯಾವುದೇ ಬೈಕ್ ಆಗಲಿ ಯಾವುದೇ ಹುಡುಗ ಹುಡುಗಿ ಆಗಲಿ ಇರಲ್ಲ. ತುಂಬ ಗಾಬರಿ ಆಗೋಗ್ತಾರೆ. ಅಷ್ಟರಲ್ಲಿ ಒಂದು ಹುಡುಗ ಒಂದು ಹುಡುಗಿ ಅಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ ಏನಾಯಿತು ಅಂತ ಕೇಳ್ತಾರೆ. ಇವರಿಬ್ಬರು ಪ್ರದೀಪ್ ಮತ್ತು ಸುಮಂತ್ ಇಬ್ಬರೂ ಎಕ್ಸ್ಪ್ಲೈನ್ ಮಾಡ್ತಾರೆ ಏನು ನಡೀತು ಅದನ್ನು. ಆವಾಗ ಆ ಹುಡುಗ ಹುಡುಗಿ ಹೇಳ್ತಾರೆ ಈ ಘಟನೆ 4 ವರ್ಷದ ಹಿಂದೆ ನಡೆದಿತ್ತು. ಯಾರ್ಯಾರೆಲ್ಲ ಮಧ್ಯರಾತ್ರಿ ಬರ್ತಾರೋ ಅವರಿಗೆಲ್ಲ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನೀವು ಇಲ್ಲಿರೋದು ಸೇಫ್ ಅಲ್ಲ, ನೀವು ಆದಷ್ಟು ಬೇಗ ಹೊರಟೋಗಿ ಅಂತ ಹೇಳ್ತಾರೆ. ಇವರು ಅಲ್ಲಿ ಒಂದು ಕ್ಷಣನೂ ಯೋಚನೆ ಮಾಡಿದಿರ ಬೈಕ್ ಎತ್ಕೊಂಡು ಮುಂದೆ ಹೋಗ್ತಾರೆ. ಮುಂದೆ ಹೋಗ್ತಿದ್ದಂಗೆ ಒಂದು ಟೋಲ್ ಸಿಗುತ್ತೆ. ಅಲ್ಲಿ ಪೊಲೀಸ್ ಸಿಗ್ತಾರೆ. ಪೊಲೀಸ್ಗೆ ಪ್ರದೀಪ್ ಮತ್ತು ಸುಮಂತ್ ನಡೆದಿದ್ದೆಲ್ಲ ಹೇಳ್ತಾರೆ. ಆವಾಗ ಪೊಲೀಸ್ ಹೇಳ್ತಾರೆ ನೀವು ಹೇಳಿದ್ದೆಲ್ಲ ನಿಜ, ಆದರೆ ಅಲ್ಲಿ ಸತ್ತಿದ್ದು ಒಂದು ಹುಡುಗ ಒಂದು ಹುಡುಗಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೂ ಇಬ್ಬರು ಅಂದರೆ 4 ಜನ ಸತ್ತಿದ್ದು ಅಂತ ಹೇಳ್ತಾರೆ. ಆವಾಗ ಪ್ರದೀಪ್ ಮತ್ತು ಸುಮಂತ್ಗೆ ತುಂಬ ಶಾಕ್ ಆಗುತ್ತೆ. ಆಗ ಅವರು ಪೊಲೀಸವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನೀವು ಮಧ್ಯರಾತ್ರಿನಲ್ಲಿ ಬೈಕಲ್ಲಿ ಬರೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಆವತ್ತೇ ಕೊನೆ. ಪ್ರದೀಪ್ ಮತ್ತು ಸುಮಂತ್ ಇನ್ಯಾವತ್ತೂ ಬೈಕ್ ತಗೊಂಡು ಅಲ್ಲಿಗೆ ಹೋಗೇ ಇಲ್ಲ. ಈ ಕಥೆಯಿಂದ ನಮಗೆ ಏನು ತಿಳಿದು ಬರುತ್ತೆ ಅಂದರೆ ಆದಷ್ಟು ಮಧ್ಯರಾತ್ರಿನಲ್ಲಿ ಬೈಕ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಬೈಕ್ ಮಧ್ಯರಾತ್ರಿನಲ್ಲಿ ಅಷ್ಟು ಸೇಫ್ ಅಲ್ಲ. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಕತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.